90% ಜನ ನಾವು ಸಕ್ಸಸ್ ಕಂಡು ಅದನ್ನ ನಾವು ತೀರ್ಸಿಕ್ ಬಂದಿದೀವಿ ಅಂತ ಹೇಳ್ತಿದ್ದಾರೆ. ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಸ್ವಲ್ಪ ಉತ್ತಮ ಆಗೈತೆ, ನೆಮ್ಮದಿ ಇದೆ, ಕೆಲಸ ಕಾರ್ಯಗಳು ಎಲ್ಲವೂ ನಡೀತಾ ಇದಾವ. ಅಡಚಣೆ ಆಗಿರೋದು, ತೊಂದರೆ ಆಗಿರೋದು ಸಾಲ್ವ್ ಆಗ್ತದೆ. ನಾನು ರಾಧಾ ಅಂತ ಶಿರಾದಿಂದ ಬರ್ತಾ ಇದ್ದೀನಿ. ಸುಮಾರು ದೇವಸ್ಥಾನ ಓಪನ್ ಆದಾಗ್ಲಿಂದ ನಾನು ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಬರ್ತಾ ಇರ್ತೀನಿ. ಶುಕ್ರವಾರ ಬರ್ತಾ ಇರ್ತೀನಿ. ತುಂಬಾ ಒಳ್ಳೇದಾಗುತ್ತೆ. ನಾವು ಕೇಳ್ಕೊಂಡಿದ್ದೇನಾದ್ರೂ ಈ ದೇವಿ ಅರಸ್ತಾಳೆ, ಮತ್ತೆ ಶತ್ರು ಸಂಹಾರಿಣಿ ಇವಳು. ನಾವ್ ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ, ಚೆನ್ನಾಗ್ ಆಗುತ್ತೆ. ಎಲ್ರು ಬಂದು ಬೇಡ್ಕೊಂಡ್ರೆ ಅಮ್ಮ ತುಂಬಾ ಒಳ್ಳೇದ್ ಮಾಡ್ತಾಳೆ. ಯಾವುದೇ ನೀನು ಒಂದು ಕೆಲ್ಸ ಕಾರ್ಯ, ಒಂದು ಕೆಟ್ಟದ್ದು ಎಲ್ಲಾನು ಪರಿಹಾರ ಮಾಡ್ತಾಳೆ. ಸರಿತಾ, ಚಿತ್ರದುರ್ಗ. ತುಂಬಾ ಕ್ರಿಟಿಕಲ್ ಅಲ್ಲೇ ಇದ್ದಿದ್ದು, ಇಲ್ಲಿ ಬಂದ್ಮೇಲೆ ನಮ್ಗೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿದ್ವಿ. ಲಾಸ್ ಆಗಿ ನಾವೆಲ್ಲ 1 ತಿಂಗಳು ಬೆಂಗಳೂರಲ್ಲೇ ಇದ್ವಿ. ಆಮೇಲೆ ನಿಮ್ಮಂತ ಒಂದು ಚಾನಲ್ ಅವ್ರು ಪರಿಚಯ ಆದ್ರೆ ಅವ್ರು ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಇಲ್ಲಿಂದ ನಮಗೆ ಚೆನ್ನಾಗಿದೆ. 3-4 ತಿಂಗಳಿಂದ ಚೆನ್ನಾಗಿದ್ದೀವಿ. ಬಿಸ್ನೆಸ್ ಚೆನ್ನಾಗಾಯ್ತು, ಇಂಪ್ರೂವ್ ಆಗಿದ್ದೀವಿ. ತಾಯಿ ನಂಬ್ಕೊಂಡು ಬಂದ್ರೆ ಒಳ್ಳೇದಾಗತ್ತೆ. ಎಲ್ರು ಬರ್ಬೋದು, ನಂಬಿ ಬರ್ಬೇಕು ತಾಯಿ ಅಷ್ಟೇನೆ. ನಂಬಿ ಬಂದ್ರೆ ಎಲ್ಲ ನಾವ್ ಏನ್ ಕೈ ಹಾಕಿದ್ವಿ, ನಾವೇನ್ ಬೆಳ್ಕೊಂಡ್ವಿ ಅದು ನಮ್ಗೆ ಆಗಿದೆ. ನಿಮ್ಗೂ ಒಳ್ಳೇದಾಗತ್ತೆ, ಎಲ್ರು ಬನ್ನಿ. ನಮಗ್ ಗೊತ್ತಿರೋಂಗೆ ಸುಮಾರು ಜನಕ್ಕೆ ಒಳ್ಳೇದಾಗಿದೆ. ಎಲ್ಲರಿಗಿಂತ ನಮಗೆ ತುಂಬಾ ಒಳ್ಳೇದಾಗಿದೆ. ನಾವ್ ಇಲ್ಲಿ ಬಂದ್ಮೇಲೆ ನಮ್ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಮತ್ತೆ ನಾವು ಊರ್ ಸೇರ್ಕೊಂಡ್ವಿ, ಚೆನ್ನಾಗಿದೆ, ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ. ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದ್ಮೇಲೆ ಚೆನ್ನಾಗಿರೋದು. ಕೆಂಗಾಪುರ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ಬಸವಪಟ್ಟಣ ಹೋಬಳಿ, ಕೆಂಗಾಪುರ ಗ್ರಾಮ. ಆ ಗ್ರಾಮದಿಂದ ನಮ್ಮ ಮಗನಿಗೆ ಹೆಣ್ಣು ನೋಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇಲ್ಲಿ ನಾವು ಟಿವಿ ಒಳಗೆ ಬಂದದ್ದು ನಾವು ನೋಡ್ಕೊಂಡು ಇಲ್ಲಿ ಬಂದ್ವಿ. ಒಂದು 5 ದಿವಸದಾಗ ಆಯ್ತು. 5 ದಿವಸದಾಗ ಹೆಣ್ಣು ಗಟ್ಟಿ ಆಗೈತೆ. ಮುಂಚೆ 1 ವರ್ಷ 1.5 ವರ್ಷ ಹುಡುಕಿದ್ವಿ, ಯಾವ ಸಿಗಂಗೆ ಇಲ್ಲ. ನಮಗೆ 1 ಎಕರೆ ಜಮೀನು ಇದ್ದದ್ದು, ಯಾರು ಹೆಣ್ಣು ಕೊಡೋಕೆ ಮಾಡಲಿಲ್ಲ. ಈಗ ಇಲ್ಲಿ ಬಂದು ಹೋದ್ಮೇಲೆ ಆಗೈತೆ. ವಿಳಂಬ ಆಗ್ತಿತ್ತು ಮದುವೆ ಮಗನಿಗೆ. ಹಂಗಾಗಿ ಇಲ್ಲಿ ನಂಬಿಕೆ ಮೇಲೆ ಇಲ್ಲಿ ಪರಿಹಾರ ಪೂಜೆ ಮಾಡಿಸಿದ್ರೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಬಂದಿದ್ದೀವಿ. ಎಲ್ಲ